ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಬನ್ನಿ ನೇರ ಪ್ರಸಾರ ನೋಡೋಣ. ಇದರ ಬಗ್ಗೆ ನಮ್ಮ ಪಕ್ಷ ಧ್ವನಿ ಎತ್ತಿಕೊಂಡೇ ಬಂದಿದೆ. ಇದು ವಿಧಾನಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆದು ಎಲ್ಲ ಪಕ್ಷದವರು ಒಟ್ಟು ಸೇರಿ ಅಂದು ಮಂತ್ರಿ ಆಗಿದ್ದಂಥ ಶ್ರೀಮಾನ್ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ, ವಿಧಾನಸಭಾ ಕಮಿಟಿ ನೇಮಕ ಮಾಡಿ ಈ ಪ್ರಾಜೆಕ್ಟನ್ನು ಹೇಗೆ ಸರ್ಕಾರ ತೆಗೆದುಕೊಳ್ಬೇಕು, ಎಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ, ಆ ಅಕ್ರಮಗಳನ್ನೆಲ್ಲ ಸರಿಪಡಿಸಿ ಈ ಪ್ರಾಜೆಕ್ಟನ್ನು ಸರ್ಕಾರ ಕೈಗೆತ್ತಿಕೊಳ್ಳಬೇಕು ಅನ್ನೋದನ್ನು ಏನು ಹೇಳಿದ್ದಾರೆ. ಅದಾದಮೇಲೆ ಹೀಗೆ ಯಾವುದೇ ಅದರ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳದೇ ಗೊತ್ತಿಲ್ಲ ಕಾರಣ ನಾನು ಈ ವಿಷಯದಲ್ಲಿ ವಿಳಂಬ ಆಗಿದೆ ಅಂತೇಳಿ ಅಕ್ಟೋಬರ್ 19, 23 ನಾನು ಗೌರವಾನ್ವಿತ ಮುಖ್ಯಮಂತ್ರಿಯವರಿಗೆ ಒಂದು ಕಾಗದ ಬರೆದು ಎಷ್ಟು ಎಕರೆ ಭೂಮಿ ಇವತ್ತು ನಾವು ಪ್ರಾಜೆಕ್ಟಿಗೆ ಒಳಪಡದೇ ಇರತಕ್ಕಂಥ ಭೂಮಿ ಸುಮಾರು 13,484 ಎಕರೆ ಭೂಮಿ ಎಕ್ಸೆಸ್ ಲ್ಯಾಂಡ್ ಅವ್ರೇನು ತೆಗೆದುಕೊಂಡಿದ್ದಾರೆ, ಅವ್ರ ಮನಸ್ಸಲ್ಲಿದೆ, ಅದನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಪತ್ರ ಬರೆದಿದ್ದೇನೆ. ಇದರೆಲ್ಲ ವಿವರ ತಮ್ಮಗಳಿಗೆ ಕೊಡ್ತಾ ಇದ್ದೇನೆ. ಇದರ ವ್ಯಾಲ್ಯೂಯೇಷನ್ ಕೂಡ ಎಷ್ಟಾಗುತ್ತೆ ಅನ್ನೋದು ಕೂಡ ಸುಮಾರು ಎಷ್ಟು ಕೋಟಿ ಆಗುತ್ತೆ ಎಸ್ಟಿಮೇಟ್ 77 ಲಕ್ಷ ಕೋಟಿ. ಸದನ ಸಮಿತಿ ಕೊಟ್ಟಿರೋ ರಿಪೋರ್ಟ್ 77 ಲಕ್ಷ 7,770 ಸಾವಿರ ಕೋಟಿ. ಇದು ನಿಮ್ಮ ಮುಂದೆ ಇದೆ. ಇಷ್ಟು ಹಣ ಆಲ್ಮೋಸ್ಟ್ 7,000 ಕೋಟಿ ಬರ್ತದೆ. ಅದರ ಬೆಲೆ ಆಗುತ್ತೆ. ಸದನ ಸಮಿತಿ ಕೊಟ್ಟಿರೋದು ಆ ಪ್ರಾಫಿಟ್ ನಾವೆಲ್ಲ ಕೊಟ್ಟರು, ಸರ್ಕಾರ ಕೊಟ್ಟರು. ಅಧಿಕಾರಿಗಳು ಎಷ್ಟು ಲ್ಯಾಂಡು ಎಕ್ಸಸ್ಸು ರಸ್ತೆಗೆ ಒಳಪಡದೇ ಇರೋದು ಈಗ ಅವ್ರ ವಶದಲ್ಲಿದೆ. ಅದರ ಬೆಲೆ ಎಷ್ಟಾಗುತ್ತೆ ಅನ್ನೋದನ್ನು ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದಾಜ ಇವತ್ತಿನ ವ್ಯಾಲ್ಯೂ ಏನಿದೆಯೋ ಅದು ಇನ್ನೂ ಜಾಸ್ತಿ ಆಗುತ್ತೆ. ಇದು ಹಿಂದೆ ಮಾಡಿರೋದು ಡಬಲ್ ಅದನ್ನು ನಿಮ್ಮ ಮುಂದೆ ಕೊಟ್ಟಿದ್ದೇನೆ.
ಸಿದ್ದರಾಮಯ್ಯನವರಿಗೆ ಏನು ಕಷ್ಟ ಇದೆಯೋ ಗೊತ್ತಿಲ್ಲ ನನಗೆ. ಬಡವರ ಜಮೀನು ಸಿದ್ದರಾಮಯ್ಯನವರು ಯಾವಾಗಲೂ ಬಡವರ ಪರವಾಗಿ ಮಾತನಾಡ್ತಾರೆ. ಆದರೆ ಇಷ್ಟೊಂದು ಅಕ್ರಮ ಅವರ ಸುದೀರ್ಘ ರಾಜಕಾರಣ ನಾನು ಗಮನಿಸಿದ್ದೇನೆ. ಅವರು ಯಾವಾಗಲೂ ಬಡವರ ಪರವಾಗಿ ಮಾತಾಡ್ತಾರೆ. ಆದರೆ ಯಾಕೆ ಈ ಥರ ಇವತ್ತುವರೆಗೂ ಕ್ರಮ ತೆಗೆದುಕೊಂಡಿಲ್ಲ ನನಗೆ ಗೊತ್ತಿಲ್ಲ. ಅದರಿಂದ ಅವರು ಎಷ್ಟು ವರ್ಷ ರಾಜ್ಯ ಆಳಿದರೂ ಈ ಕಪ್ಪು ಚುಕ್ಕೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದರ ಮೇಲೆ ಅವರು ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಅವರು ಹೊರಗೆ ಬರಲಿಕ್ಕೆ ಸಾಧ್ಯ. ಎಲ್ಲಿ ಅಂಜನೇ ಇನ್ನೊಂದು ಕಾಲ ಕೊಡಪ್ಪ, ಆ ಸೋನಿಯಾ ಗಾಂಧಿಯವರಿಗೆ ಬರಲಿ ಕೊಡು. ನಾನು ಈ ವಿಷಯದಲ್ಲಿ ಸೋನಿಯಾ ಗಾಂಧಿಯವರಿಗೆ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಈ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನ ಅಕ್ರಮ ಏನಿದೆ ಇದರ ಬಗ್ಗೆ ಯಾವುದೇ ಕಾರಣದಿಂದ ಅಷ್ಟೊತ್ತಿ ಕೃಷ್ಣ ಸರ್ಕಾರ ಅಧಿಕಾರದಲ್ಲಿತ್ತು. ಆ ಕಾಲದಲ್ಲಿ ಸ್ಪಷ್ಟಕೊಡಪ್ಪ, ಏನು ಅಕ್ರಮ ಆಗಿದೆಯೋ ಅದನ್ನು ಸರಿಪಡಿಸಲೇಬೇಕು ಅಂತೇಳಿ ಸಿದ್ದರಾಮಯ್ಯರು ದೇವೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬೆಂಗಳೂರಿನ JDS ಕಚೇರಿಯಲ್ಲಿ ನಡೀತಾ ಇರುವಂತಹ ಸುದ್ದಿಗೋಷ್ಠಿ ಇದು. HDK ಹಾಗೂ JDSನ ಹಿರಿಯ ನಾಯಕರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಲೋಕಸಭಾ ಚುನಾವಣೆ, ರಾಮಮಂದಿರ ಉದ್ಘಾಟನೆ ಸೇರಿದಂತೆ ಹಲವು ವಿಚಾರಗಳನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿರುವುದು. ಮುಖ್ಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯನವರ ಆಡಳಿತ ವೈಖರಿಯ ಕುರಿತಂತೆ ದೇವೇಗೌಡರು ಎಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಒಂದು ಡಾಕ್ಯುಮೆಂಟ್ ಅನ್ನ ಸುದ್ದಿಗೋಷ್ಠಿಯಲ್ಲಿ ಪ್ರದರ್ಶನ ಮಾಡುವ ಮೂಲಕ 7,000 ಕೋಟಿ ರೂಪಾಯಿ ಅಕ್ರಮ ಆಗಿದೆ. ಮಾನ್ಯ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಬಡವರ ಪರವಾಗಿ ಮಾತಾಡ್ತಾ ಇದ್ದಾರೆ, ಯಾಕೆ ಕ್ರಮ ಆಗಿಲ್ಲ ಅಂತ ದೇವೇಗೌಡರು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.